ಶ್ರೀ ದುರ್ಗಾಯ ನಮಃ. ಇವಾಗಿನ ವಿಚಾರ ನೋಡಿ ಪಾಪ, ಈ ಒಂದು ನಂದೀಶ್ವರರಿಗೆ ನೋಡಿ ರೋಗ ಬಂದಿದೆ. ರೋಗ ಅಂದರೆ ಗೊತ್ತಾಯ್ತಾ? ನೋಡಿ, ಉಸಿರಾಡೋಕ್ಕೆ ಸಮಸ್ಯೆ ಆಗ್ತಾಯಿದೆ. ಹೇಗೆ ಕಣ್ಣು ಸಣ್ಣ ಆಗಿದೆ ನೋಡಿ ಪಾಪ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ಇಲ್ಲಿ ಸಿಟಿ ಆಗಿರೋದ್ರಿಂದ ಎಲ್ಲ ಗಲೀಜೆಲ್ಲ ತಿಂದ್ಕೊಂಡು, ಗಲೀಜಂದರೆ ಗೊತ್ತಾಯ್ತಾ? ಪಾಪ ಹೊಸವಾದಾಗ ಅವುಗಳು ಪ್ಲ್ಯಾಸ್ಟಿಕ್ ಎಲ್ಲ ತಿಂದುಬಿಡ್ತವೆ. ಪ್ಲ್ಯಾಸ್ಟಿಕ್ಕು ಮತ್ತು ಇದು ಇನ್ನಿತರ ಕಾಗದ ಎಲ್ಲ. ಮತ್ತು ಉಪ್ಪು, ಖಾರ, ಹುಳಿ ನಾವು ತಿಂದರೆ ನಮಗೆ ರೋಗ ಜಾಸ್ತಿ ಆಗ್ತದೆ. ಇನ್ನು ಪಾಪ ಇಂಥ ಗೂಳಿಗಳಿಗಾಗದೇ ಇರ್ತದ. ಏನು ಗೊತ್ತಾ ವೀಕ್ಷಕರೇ, ನಾವು ಇಂಥ ಗೋಮಾತೆಗಳಿಗೆ, ಹಾಗೆ ನಂದೀಶ್ವರ ಅಂದರೆ ಗೂಳಿಗೆ, ಮೂಕ ಪ್ರಾಣಿಗಳಿಗೆ ಹಣ್ಣು ಹುಲ್ಲುಗಳನ್ನು ಕೊಡೋದ್ರಿಂದ, ಒಂದು ಗೋಮಾತೆಯ ಅಂಶಗಳಿಗೆ ಹುಲ್ಲು ಹಣ್ಣು ಕೊಡೋದ್ರಿಂದ ನಮಗೆ ಪುಣ್ಯ ಬರುತ್ತದೆ. ಕಾರಣ ಏನಂದರೆ, ಎಷ್ಟೋ ಕೋಟಿ ದೇವರುಗಳು ಇರ್ತಾರೆ ಅಂತ ಬರೆದಿದೆ ಕೂಡ ಹೌದು. ಹಾಗೆ ಒಂದು ಪಾಸಿಟಿವ್ ದೈವಶಕ್ತಿ ಇರೋದು ಕೂಡ ಹೌದು. ಅರ್ಥ ಆಯ್ತಾ? ಇದಕ್ಕೆಲ್ಲ ನಾವು ಉಪ್ಪು, ಖಾರ, ಹುಳಿ ಇರುವಂಥ ಅನ್ನಗಳನ್ನೆಲ್ಲ ಕೊಡಬಾರ್ದು. ನೋಡಿ, ಅನ್ನ ಕೊಟ್ಟಿರೋದ್ರಿಂದ ನೋಡಿ ಇಲ್ಲಿ ಏನಾಗಿದೆ ಅಂತ, ಮೂಗೆಲ್ಲ ಹೇಗೆ ಬ್ಲಾಕ್ ಆಗಿದೆ ಅಂತ ನೋಡಿ. ನೋಡಿ ಇಲ್ಲಿ ಹೇಗಾಗಿದೆ ಅಂತ, ಅರ್ಥ ಆಯ್ತಾ? ಅಂದರೆ ಉಸಿರು ಕಟ್ಟಿದೆ. ಈ ಉಪ್ಪು ಖಾರ ತಿಂದರೆ ನನಗೂ ಹೀಗೆ ಬ್ಲಾಕ್ ಆಗ್ತದೆ ಮೂಗೆಲ್ಲ. ಇನ್ನು ಪಾಪ ಇದಕ್ಕೆ ಆಗದೆ ಇರ್ತದೆ. ಅರ್ಥ ಆಯ್ತಾ? ಅದಕ್ಕೆ ಗೋಮಾತೆಗಳಾಗಿರಲಿ, ಗೂಳಿಗಾಗಿರಲಿ ಉಪ್ಪು, ಖಾರ, ಹುಳಿಯನ್ನು ಅವುಗಳಿಗೆ ಕೊಡಬಾರ್ದು. ಅವುಗಳ ಆಹಾರ ಅಲ್ಲ ಅದು. ಅವುಗಳ ಆಹಾರ ಹಣ್ಣು, ಹುಲ್ಲು ಮಾತ್ರ.